ಬಂಧುಗಳೇ ನಮಸ್ಕಾರ. ಜೈ ಭೀಮ್. ಬಂಧುಗಳೇ, ಏನು ನಿನ್ನೆ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಇಂದಿರಾನಗರ್ಗೆ ಹೋಗಿ ನಾವೆಲ್ಲರೂ ಕೂಡ ಸಂಘಟನೆಯಿಂದ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತೀವಿ. ಏನಪ್ಪ ಯಾವ ತರ ಕಂಪ್ಲೇಂಟ್ ಅಂತಂದ್ರೆ, ತಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ, ಕರ್ನಾಟಕ ರಾಜ್ಯದಂತ ವೈರಲ್ ಆಗಿರ್ತಕ್ಕಂಥ ಒಂದು ಆಡಿಯೋ. ಅದ್ಯಾವ್ದಪ್ಪ ಅಂತಂದ್ರೆ, ಶಾಸಕ ಮುನಿರತ್ನಂನವರು ಮತ್ತು ಒಬ್ಬ ಗುತ್ತಿಗೆದಾರನ ಹತ್ರ ಮಾತಾಡೋಂಥ ಸಂದರ್ಭದಲ್ಲಿ ಆ ಗುತ್ತಿಗೆದಾರನನ್ನ ಅವ್ಯಕ್ಷ್ಯವಾಗಿ ಬೈದು ಮತ್ತು ಪ್ರಾಣ ಬೆದರಿಕೆ ಆಗಿರ್ತಕ್ಕಂಥದ್ದು, ಲಂಚ ಬೇಡಿಕೆ ಇಕ್ಕಿರೋವಂಥದ್ದು, ಹೆಣ್ಣನ್ನ ನಿಂದನೆ ಮಾಡಿರ್ತಕ್ಕಂಥದ್ದು, ಜಾತಿಗಳನ್ನ ನಿಂದನೆ ಮಾಡಿರೋವಂಥದ್ದು. ಸೊ ಇದನ್ನೆಲ್ಲ ಖಂಡಿಸಿ ನಾವು ಇದನ್ನೆಲ್ಲ ವಿರೋಧ ಮಾಡಿ, ಒಬ್ಬ ಜನಪ್ರತಿನಿಧಿ ಆದವನು, ಒಬ್ಬ ಶಾಸಕ ಆದವನು ಈ ರೀತಿ ಮಾತಾಡಿದ್ರೆ ಜನಕ್ಕೆ ಏನ್ ಸಂದೇಶ ಕೊಡಬಲ್ಲ ಅಂತಕ್ಕಂಥದ್ದನ್ನ ಇವ್ರನ್ನ ಕೂಡ್ಲೆ ಅರೆಸ್ಟ್ ಮಾಡಿ ಇವ್ರನ್ನ ಬಂಧಿಸಿ ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಇದೇ ರೀತಿಯಲ್ಲೇ ಕರ್ನಾಟಕ ಪೊಲೀಸ್ನವ್ರೆಲ್ಲರೂ ಕೂಡ ಸೇರಿ ಮುನಿರತ್ನಂನವ್ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಬಟ್ ಜನ ಅನ್ಕೊಂಡಿರೋದು ಏನಂತಂದ್ರೆ, ಜಾತಿ ನಿಂದನೆ ಮಾಡವ್ರೆ ಅಷ್ಟೇ, ಒಂದೇ ಕೇಸೇ ಅನ್ಕೊಂಡಿದ್ದಾರೆ. ಬಟ್ ಆ ತರ ಅಲ್ಲ ಬಂಧುಗಳೇ. ಇದು ಜಾತಿ ನಿಂದನೆ ಮಾಡಿರೋದ್ರಿಂದ ಅಟ್ರಾಸಿಟಿ ಕೇಸ್ ಆಗಿದೆ. ಅದನ್ನ ಬಿಟ್ಟು ಲಂಚ ಬೇಡಿಕೆ ಇಕ್ಕಿರ್ತಕ್ಕಂಥದ್ದು, ಲಂಚ ಕೇಳಿರೋ ಅಂಥದ್ದು, ಈ ಲಂಚ ಅನ್ನೋದು ನೇರವಾಗಿ ಗೊತ್ತಾಗಿರೋದ್ರಿಂದ, ಇವ್ರು ಲಂಚ ಕೇಳಿರೋದ್ರಿಂದ ನಮ್ಮ ಲೋಕಾಯುಕ್ತ ಡಿಪಾರ್ಟ್ಮೆಂಟ್ ಏನಿದೆ ಕರ್ನಾಟಕದಲ್ಲಿ, ಲೋಕಾಯುಕ್ತ ಅವರು ಸ್ವಯಂ ಪ್ರೇರಿತವಾಗಿ ಒಂದು ಕೇಸನ್ನ ದಾಖಲೆ ಮಾಡಿಕೊಂಡು ಇವರು ಮಾಡಿರ್ತಕ್ಕಂಥ ಅಲ್ಲಿ ಏನು ಶಾಸಕರಾಗಿ ಇಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದಾರೆ, ಕರ್ನಾಟಕ ಗೌರ್ಮೆಂಟ್ ಇಂದ ಬರ್ತಕ್ಕಂಥ ಫಂಡ್ಸ್ ಏನಿದೆ ಅದು ಕರೆಕ್ಟಾಗಿ ಕೆಲಸ ಆಗಿದೆಯಾ, ಕಳಪೆ ಕಾಮಗಾರಿ ಆಗಿದೆಯಾ, ಈ ರೀತಿ ಲಂಚ ತಿನ್ನೋರ ಹತ್ರ ಜನರಿಗೆ ಯಾವ ರೀತಿ ಕೆಲಸ ಆಗಿರ್ತದೆ, ಸರ್ಕಾರಕ್ಕೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತೇಳಿ ತನಿಖೆ ಮುಖಾಂತರವಾಗಿ ತನಿಖೆಗೆ ಒಳಪಡಿಸಿ ಅವರನ್ನ ಜನಕ್ಕೆ ನ್ಯಾಯ ಕೊಡಿಸ್ಬೇಕು, ಸರ್ಕಾರಕ್ಕೂ ನ್ಯಾಯ ಕೊಡಿಸ್ಬೇಕು, ಇವ್ರಿಗೆ ಶಿಕ್ಷೆ ಆಗ್ಬೇಕು. ಮತ್ತು ಅದೇ ರೀತಿಯಲ್ಲಿ ಹೆಣ್ಮಕ್ಳನ್ನ ನಿಂದನೆ ಮಾಡಿರೋದ್ರಿಂದ ಏನು ನಮ್ಮ ಮಹಿಳಾ ಆಯೋಗ ಐತೆ, ಮಹಿಳಾ ಆಯೋಗದಿಂದ ಕೂಡ ಕೇಸನ್ನ ದಾಖಲೆ ಮಾಡಬೇಕು. ಪ್ರಾಣ ಬೆದರಿಕೆ ಹಾಕಿರೋದೇನಿದೆ ಕ್ರಿಮಿನಲ್ ಕೇಸು. ನಮ್ಮ ಹ್ಯೂಮನ್ ರೈಟ್ಸ್ ಏನಿದೆ, ಹ್ಯೂಮನ್ ರೈಟ್ಸ್ ಕೂಡ ಮುಂದಾಗ್ಬೇಕು. ಇದಕ್ಕೆ ಅವರು ಕೂಡ ಸ್ವಯಂ ಪ್ರೇರಿತವಾಗಿ ಕೇಸನ್ನ ಹಾಕಿ ಇದ್ರ ಮೇಲೆ ಕ್ರಮ ಜರುಗಿಸ್ಬೇಕಾಗುತ್ತೆ. ಇಷ್ಟು ಕೇಸುಗಳನ್ನ ಹಾಕ್ಬೇಕಾಗತ್ತೆ ಬಂಧುಗಳೇ. ಇದೆಲ್ಲ ಆದ್ರೂ ಕೂಡ ಮುನಿರತ್ನಂನವ್ರು ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಂದಲ್ಲ ಅದು ಆಡಿಯೋ. ಈಗಾಗ್ಲೇ ದೊಡ್ಡವ್ರದ್ದು ಕೂಡ ಆಡಿಯೋ ಯಾರ್ಯಾರೋ ಮಾತಾಡಿ ಅರೆಸ್ಟ್ ಆಗಿರೋದಾಗೆ ನಂದಲ್ಲ ಆಡಿಯೋ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಒಂದ್ ವೇಳೆ ಆ ರೀತಿನೇ ಆಗಿದ್ರೆ, ಆಡಿಯೋ ಇವ್ರದಲ್ಲ ಅಂತಂದಾಗ ಇವ್ರ ಗಮನಕ್ಕೆ ಬಂತಲ್ಲ ಆಡಿಯೋ, ಇವ್ರು ಕೇಳಿಸ್ಕೊಂಡ್ರಲ್ಲ, ಅಂತ ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ನನ್ನ ವಾಯ್ಸ್ ಅನ್ನ ಯಾರೋ ಡಬ್ ಮಾಡಿದ್ದಾರೆ, ಕದ್ದಾಳಿಕೆ ಮಾಡಿದ್ದಾರೆ, ದಯವಿಟ್ಟು ಇದ್ರ ಮೇಲೆ ನೀವೇ ಕ್ರಮ ಜರುಗಿಸಿ ಅಂತ ಇವರೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಕೇಸ್ ದಾಖಲೆ ಮಾಡ್ಕೊಳ್ಳಿ, FIR ಹಾಕಿ ತನಿಖೆ ಮಾಡಿ, ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ, ನಂದೇ ಅಂತ ಕಂಡು ಬಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಇವ್ರು ತಪ್ಪಿಸ್ಕೊಳ್ಳೋದಕ್ಕಾಗಿ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ, ಏನಂತ ನಂದಲ್ಲ ಅಂತೇಳಿ. ಇವ್ರದಲ್ಲ ಅನ್ನೋದೇ ಆಗಿದ್ರೆ ಇವ್ರು ಊರ್ ಬಿಟ್ಟು ಯಾಕೆ ಓಡೋಗ್ಬೇಕಾಗಿತ್ತು ಅಂತ ನನ್ನ ಒಂದು ಪ್ರಶ್ನೆ. ಇವರು ಫೋನ್ಗಳನ್ನ ಬಿಟ್ಟು, ಇವ್ರು ಯಾವ್ದೋ ಚಿಕ್ಕ ಫೋನ್ಗಳನ್ನ ಇಟ್ಕೊಂಡು ಮತ್ತ ಇಲ್ಲಿಂದ ಆಂಧ್ರಾಗ ಓಡೋಗ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವ್ರು ಯಾಕೆ ಹೋಗ್ಬೇಕು, ಪೊಲೀಸರು ಹೋಗಿ ಇವ್ರನ್ನ ಅಟ್ಯಾಕ್ ಮಾಡಿ ಯಾಕೆ ಅರೆಸ್ಟ್ ಮಾಡ್ಕೊಂಡು ಬರ್ಬೇಕು, ಊರ್ ಬಿಟ್ಟು ಯಾಕೆ ಹೋಗ್ತಾ ಇದ್ರು. ಸೊ ಇದೆಲ್ಲ ಕೂಡ ಜನಕ್ಕೆ ಗೊತ್ತಿರೋವಂಥದ್ದು. ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತಿಳಿಸೋದೇನಪ್ಪ ಅಂತಂದ್ರೆ, ಈ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ಒಳಗಡೆ ನುಗ್ಗಿ ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು ಏನಿದೆ ಶಾಸಕರು, ಇವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತಾ ಇದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಎಲ್ರಿಗೂ ಕೂಡ ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಜನರಿಗೆ ರಾಜಕೀಯ, ಸರ್ಕಾರ, MLA MP ಅಂತಕ್ಕಂಥ ಜನರ ಮೇಲೆ, ಈ ರಾಜಕಾರಣಿಗಳ ಮೇಲೆ ಗೌರವನೇ ಹೊರಟೋಗುತ್ತೆ ಜನರಿಗೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಅದೇ ರೀತಿಯಲ್ಲಿ BJP ಪಾರ್ಟಿ ಏನಿದೆ, BJP ಪಾರ್ಟಿ ಅವ್ರಿಗೆ ಹೇಳೋದಿಷ್ಟೇನೆ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ದಯವಿಟ್ಟು ನಿಮ್ಗೆ ಜನರ ಮೇಲೆ, ಹೆಣ್ಮಕ್ಳ ಮೇಲೆ, ಜಾತಿಗಳ ಮೇಲೆ ರೆಸ್ಪಾನ್ಸಿಬಲ್ ಇದ್ರೆ ದಯವಿಟ್ಟು ಮುನಿರತ್ನಂ ಅವರನ್ನ ನಿಮ್ಮ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಮತ್ತು ವಿಶೇಷವಾಗಿ ಗೌಡ್ರಿಗೆ ತಿಳಿಸ್ತೀನಿ. ನಮ್ಮ ಗೌಡ್ರು, ನಮ್ಮ ಕುಮಾರಸ್ವಾಮಿ ಅವರಿದ್ದಾರೆ, ಸದಾನಂದ ಗೌಡ್ರಿದ್ದಾರೆ, R ಅಶೋಕ್ ಇದ್ದಾರೆ, DK ಶಿವಕುಮಾರ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ಗೌಡ್ರಾಗಿರೋದ್ರಿಂದ ಗೌಡ್ರ ಹೆಣ್ಮಕ್ಳನ್ನ ಯಾವ ರೀತಿ ನಿಂದನೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಆ ಕಾರಣಕ್ಕಾಗಿ ನೀವೆಲ್ಲರೂ ಎಚ್ಚೆತ್ಕೊಂಡು ಇಂಥವ್ರಿಗೆ ತಕ್ಕ ಪಾಠ ಕಲಿಸದೇ ಇದ್ರೆ ನಿಜವಾಗ್ಲೂ ಕೂಡ ಇಂಥವ್ರದೇ ದೇಶ ಆಗುತ್ತೆ. ಸಾಮಾನ್ಯರು ರೆಸ್ಪೆಕ್ಟ್, ಸಂವಿಧಾನದ ಮೇಲೆ, ಕಾನೂನು ಮೇಲೆ ಗೌರವ ಇರ್ತಕ್ಕಂಥವ್ರು ಬದುಕಕ್ಕಾಗಲ್ಲ. ಇದು ನಮ್ಮೆಲ್ಲರ ಜವಾಬ್ದಾರಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ
ದಯವಿಟ್ಟು ಶೇರ್ ಮಾಡಿ ಮುನಿರತ್ನಂನವರಿಗೆ ಜೈಲಿಗೆ ಕಳಿಸೋವರೆಗೂ, ಅವರಿಗೆ ಶಿಕ್ಷೆ ಆಗೋವರೆಗೂ. ನಮಸ್ಕಾರ. ಜೈ ಭೀಮ್.